ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಮಾಡುತ್ತಿರುವ ಉದ್ದೇಶ ನಿಮ್ಮ ಮನೆಯ ಸುತ್ತಮುತ್ತಲೂ ಇರುವ ಔಷಧೀಯ ಗಿಡಗಳ ಮಹತ್ವದ ಕುರಿತಾಗಿ ತಿಳಿಸಲಿಕ್ಕೆ ಮಾಡ್ತಾಯಿದ್ದೀನಿ. ಹಿತ್ತಲ ಗಿಡ ಮದ್ದಲ್ಲವೇ? ಸ್ನೇಹಿತರೆ, ಈ ನೋಡುತ್ತಿರುವಂತಹ ಗಿಡ ನಿತ್ಯ ಪುಷ್ಪದ ಗಿಡವಾಗಿದೆ. ಈ ಗಿಡದಲ್ಲಿ ಎರಡು ರೀತಿಯ ಗಿಡಗಳನ್ನು ನಾವು ನೋಡ್ತೀವಿ. ಒಂದು ಬಿಳಿ ಹೂವಿನ ಗಿಡ ಮತ್ತು ಈ ಗುಲಾಬಿ ಬಣ್ಣದ ಗಿಡ. ಈ ಗಿಡದ ಎಲೆ ಬಹಳಷ್ಟು ಉಪಯೋಗ. ಒಂದು ಉಸಿರಾಟದ ತೊಂದರೆ ಇರುವವರಿಗೆ ಹಾಗೂ ಮಲಬದ್ಧತೆ ಮತ್ತು ಕ್ಯಾನ್ಸರಂತಹ ದೊಡ್ಡ ಕಾಯಿಲೆ ಹಾಗೂ ಶುಗರ್ ಇರುವಂಥವರಿಗೂ ಕೂಡ ಈ ಗಿಡದ ಎಲೆಗಳು ತುಂಬ ಉಪಯುಕ್ತವಾಗಿದೆ. ಮತ್ತು ಈ ಒಂದೆಲಗದ ಸಸ್ಯ, ಈ ಸಸ್ಯದ ಎಲೆ ನಿಮ್ಮ ಮನೆಯ ಸುತ್ತಮುತ್ತಲೇ ಸಿಗುವಂಥವು. ಈ ಎಲೆಯನ್ನು ನಾವು ನೀರಿನಿಂದ ಸ್ವಚ್ಛಗೊಳಿಸಿ ನಿಮ್ಮ ಮಕ್ಕಳಿಗೆ ಬೆಳಿಗ್ಗೆ ಎದ್ದ ತಕ್ಷಣವೇ ಖಾಲಿ ಹೊಟ್ಟೆಯಲ್ಲಿ ಅವರಿಗೆ ದಿನನಿತ್ಯ ಒಂದೊಂದು ಎಲೆಗಳನ್ನು ಸೇವಿಸುತ್ತಾ ಬಂದರೆ ಆ ಮಕ್ಕಳ ಬುದ್ಧಿವಂತಿಕೆ ಮಟ್ಟ ಮತ್ತು ಅವರ ಮನಸ್ಸು ಚುರುಕಾಗುವುದನ್ನು ನಾವು ನೋಡ್ತೀವಿ. ಈ ಎಲೆಗಳು ನೋಡಲಿಕ್ಕೆ ಈ ಎಲೆಗಳು ಮೆದುಳಿನ ಆಕಾರವನ್ನು ಹೊಂದಿರುವಂಥದ್ದನ್ನು ನಾವು ನೋಡುತ್ತೇವೆ. ಇದು ನಿಮ್ಮ ಸುತ್ತಲೇ ಇರುತ್ತದೆ. ಹಾಗೂ ಮುಂದಿನ ಗಿಡ, ಮುಂದಿನ ಸಸ್ಯ ಯಾವುದಪ್ಪ ಅಂತಂದರೆ ನಿಮಗೆ ಎಲ್ಲರಿಗೂ ದೊಡ್ಡ ಪತ್ರೆ ಸಸ್ಯ. ಈ ದೊಡ್ಡ ಪತ್ರೆ ಸಸ್ಯದ ಉಪಯೋಗ ಏನಪ್ಪ ಅಂತಂದರೆ ಮಕ್ಕಳಿಗೆ ಕೆಮ್ಮು ಮತ್ತು ಶೀತ ಹಾಗೂ ಕಫ ಮತ್ತು ಅಲ್ಪ ಸ್ವಲ್ಪ ಜ್ವರ ಈ ರೀತಿಯಾಗಿ ಏನಾದರೂ ಕಂಡುಬಂದರೆ ಆ ಸಮಯದಲ್ಲಿ ನಾವು ಈ ದೊಡ್ಡ ಪತ್ರೆಯ ಸುಮಾರು ಒಂದು 4-5 ಎಲೆಗಳನ್ನು ಕತ್ತರಿಸಿಕೊಂಡು ಆ ಎಲೆಗಳನ್ನು ಹೆಂಚಿನ ಮೇಲೆ ಬಿಸಿ ಮಾಡಿಕೊಂಡು ನಂತರದಲ್ಲಿ ನಾವು ಆ ಎಲೆಗಳಿಂದ ರಸವನ್ನು ತೆಗೆದು ಆ ರಸವನ್ನು ಮಕ್ಕಳಿಗೆ ಕುಡಿಸುತ್ತಾ ಬಂದರೆ ಮಕ್ಕಳಲ್ಲಿ ಇರುವಂತಹ ಶೀತ, ಕೆಮ್ಮು ಮತ್ತು ಕಫ ಅಂತಹಗಳು ಏನಾಗ್ತವೆ ಕರಗಿ ಮಕ್ಕಳು ಗುಣಮುಖರಾಗುವುದನ್ನು ನಾವು ಕಾಣುತ್ತೇವೆ. ಮತ್ತು ಹಾಗೆ ಈ ಸಸ್ಯದ ಉಪಯೋಗ ಏನಪ್ಪ ಅಂತಂದರೆ ಗಂಡಸರಿಗೆ ಬಹು ಉಪಯೋಗಿಯಾದಂತಹ ಸಸ್ಯ. ಬಲಹೀನತೆ, ನಿಶಕ್ತಿ ಮತ್ತು ಶಕ್ತಿ ಇಲ್ಲದೆ ಇರುವಂಥದ್ದು ಅಂತಹ ಸಮಯದಲ್ಲಿ ಈ ಸಸ್ಯವು ಇನ್ನೂ ಎತ್ತರವಾಗಿ ಇದು ಬೆಳೆಯುತ್ತೆ. ಈ ಬೆಳೆದಂತಹ ಈ ಸಸ್ಯದಲ್ಲಿ ಬೀಜಗಳು ಇರುತ್ತವೆ. ಈ ಬೀಜಗಳನ್ನು ನಾವು ಒಣಗಿಸಿ ಆ ಬೀಜಗಳನ್ನು 4-5 ಬೀಜಗಳನ್ನು ಪುಡಿ ಮಾಡಿ ಬಿಸಿ ನೀರಿನಲ್ಲಿ ಹಾಕಿ ನಾವು ದಿನ ಬೆಳಿಗ್ಗೆ ಮತ್ತು ಸಂಜೆಯ ಸಮಯದಲ್ಲಿ ಊಟದ ನಂತರ ಸಂಜೆಯ ಸಮಯದಲ್ಲಿ ಕುಡಿಯುತ್ತಾ ಬಂದರೆ ಗಂಡಸರಲ್ಲಿ ಇರುವಂತಹ ಹೇಳಿದಂತಹ ಸಮಸ್ಯೆಗಳು ಗಂಡಸರಲ್ಲಿ ಕಡಿಮೆಯಾಗುತ್ತಾ ಬರುತ್ತದೆ. ಈ ಗಿಡದ ಹೆಸರೇನೆಂದು ಕಮೆಂಟ್ ಬಾಕ್ಸಿನಲ್ಲಿ ಬರೆಯಿರಿ. ಮತ್ತು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತಾ ನನ್ನ ಈ ವಿಡಿಯೋವನ್ನು ಈ ಮಾತುಗಳನ್ನು ಮುಗಿಸುತ್ತೇನೆ.